ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೇ ಒಂದು ಮಳೆ ಬಯಲಾಯ್ತು ಬೆಂಗಳೂರಿನ ಅಸಲಿ ಮುಖ. ಸಾವಿರಾರು ಮರಗಳ ಮಾರಣ ಹೋಮ ಆಗಿದೆ. ಎಲ್ಲೆಲ್ಲೂ ಕೂಡ ಅವಾಂತರಗಳೇ ಸೃಷ್ಟಿಯಾಗಿವೆ. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಳೆ ತಂದ ಅವಾಂತರ ಏನ್ ಗೊತ್ತಾ? ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. 3 ಕಾರುಗಳ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ನಜ್ಜು ಗುಜ್ಜಾಗಿರುವಂತ 3 ಕಾರುಗಳು, ಬುಡ ಸಮೇತ ಬಿದ್ದಂತ ಬೃಹತ್ ಆಲದ ಮರ. ರೈಲ್ವೆ ನಿಲ್ದಾಣದ ಕಾರು ಪಾರ್ಕಿಂಗ್ ಜಾಗದಲ್ಲಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕಾರಣ ಇನ್ನು ಕಾರುಗಳ ಜಖಂನಿಂದಾಗಿ ಪಾಪ ಚಾಲಕರು ಕಂಗಾಲಾಗಿದ್ದಾರೆ. ತಮ್ಮ ಜೀವನಕ್ಕೆ ಅಂತ ಇಟ್ಕೊಂಡಿದ್ದಂಥ ಕಾರು ಜಖಂ ಆಗಿವೆ, ಮುಂದೇನು ಅಂತ. ಕಾರಿನ ಸ್ಥಿತಿ ಹೀಗಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತೇಳಿ ಚಾಲಕರು ಅಳಲ್ ತೋಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನೆನ್ನೆರಿಸಿದಂತಹ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಒಂದು ಕಡೆ ಬೋರಿಂಗ್ ಆಸ್ಪತ್ರೆ ಮುಂಭಾಗ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟಾರೆ ನಿನ್ನೆ ಘಟನೆಯಲ್ಲಿ 9 ಜನ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಸದ್ಯ ನಾನು ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣ ಬಳಿ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತೇಳಿ, ಬೃಹದಾಕಾರದ ಮರ ಬುಡ ಸಮೇತ ಬಿದ್ದಿರುವಂಥದ್ದು. ಇಲ್ಲಿ ರೈಲ್ವೆ ಸ್ಟೇಷನ್ನ ಮುಂಭಾಗ ಏನು ಪಾರ್ಕಿಂಗ್ ಲಾಟ್ ಇದೆ, ಪಾರ್ಕಿಂಗ್ ಲಾಟಲ್ಲಿ ನಿಂತಿದ್ದಂತಹ 4 ಕಾರುಗಳ ಮೇಲೆ ಬೃಹದಾಕಾರದ ಮರ ಬಿದ್ದಿರುವಂಥದ್ದು. ಮರ ಬಿದ್ದಿರುವಂತಹ ರಭಸಕ್ಕೆ ಸಂಪೂರ್ಣವಾಗಿ ಕಾರು ನುಜ್ಜುಗುಜ್ಜು ಆಗಿರುವಂಥದ್ದು. ಸೊ ಯಾಕೆ ಅಂತಂದರೆ ಇಲ್ಲಿ ಪಾರ್ಕಿಂಗ್ ಇರುವಂಥ ಜಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಪ್ರಯಾಣಿಕರು ಬರ್ತಾರೆ, ಪ್ರಯಾಣಿಕರನ್ನ ಪಿಕಪ್ ಮಾಡ್ಲಿಕ್ಕಾಗಿರ್ಬೋದು, ಈ ಎಲ್ಲ ಕಾರಣಕ್ಕೆ ಇಲ್ಲಿ ಪಾರ್ಕಿಂಗನ್ನು ಮಾಡಿರ್ತಾರೆ. ಸೊ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಬುಡ ಸಮೇತ ದೊಡ್ಡದಾದಂತಹ ಮರ ಬಿದ್ದಿರುವಂಥದ್ದು. ಅಂದರೆ ಗಾಳಿಯ ರಭಸನೂ ಕೂಡ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇತ್ತು. ಹಾಗಾಗಿನೇ ಮರ ಬಿದ್ದಿರೋದ್ರಿಂದಾಗಿ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿದೆ. ಯಾಕೆಂತಂದ್ರೆ ನಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಹೊಸ 4 ಕಾರುಗಳು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜು ಆಗಿದೆ ಅಂತ ಹೇಳಿ. ಎಲ್ಲರೂ ಅಂದರೆ ಈ ಕಾರ್ನ ಮಾಲೀಕರು ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಒಂದು ಪ್ರಾಣಾಪಾಯ ಆಗಿಲ್ಲ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಕಾರ್ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಡ್ರೈವರ್ಗಳು ಇರ್ತಾರೆ. ಆದರೆ ನಿನ್ನೆ ಸುರಿದಂತಹ ಮಳೆಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಿಲ್ಲ. ಯಾಕೆಂತಂದ್ರೆ ಕೇವಲ ಕಾರ್ ಜಖಂ ಆಗಿದೆ ಬಿಟ್ಟರೆ ಐಷಾರಾಮಿ ಕಾರ್ಗಳು, ವೋಲ್ವೋ ಕಾರ್ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಹಾಗೆ ಇನ್ನೊಂದು ಟಾಟಾ ಕರ್ವ್ ಕೂಡ ಕಾರ್ ಆ ಕಡೆ ನಿಂತಿದೆ. ಸೊ 4 ಕಾರು ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಸೊ ಯಾವುದೇ ರೀತಿಯಾದಂಥ ಒಂದು ಪ್ರಾಣಾಪಾಯ ಆಗಿಲ್ಲ. ಈಗ ಘಟನೆ ನಡೆದು ಸುಮಾರು ಹತ್ತತ್ರ ಒಂದು 10 ಗಂಟೆ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಘಟನೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದೊಡ್ಡದಾದಂತಹ ಮರ ಬಿದ್ದು ಸಾಕಷ್ಟು ಹಾನಿಯಾಗಿದೆ. ಆದರೆ ರೈಲ್ವೆ ನಿಲ್ದಾಣದ ಬಳಿ ಒಂದೇ ಒಂದು ಮರ ಬಿದ್ದು ಸುಮಾರು 4 ಕಾರುಗಳು ಜಖಂ ಆಗಿರುವುದು ನಿಜಕ್ಕೂ ಕೂಡ ಇಲ್ಲಿನ ಅಂದರೆ ಆಡಳಿತ ವರ್ಗ ಯಾವ ಥರ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ GB ಹೇಳುತ್ತೆ, ಮಳೆಗಾಲದಲ್ಲಿ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿಯಾದಂತಹ ಅನಾಹುತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತೆ. ಆದರೆ ಇಷ್ಟು ಶಿಥಿಲಾವಸ್ಥೆಯಲ್ಲಿರುವಂತಹ ಮರಗಳನ್ನು ತೆರವು ಮಾಡಬೇಕಾಗಿರುವಂತಹ ಕೆಲಸ ಒಂದು ಸ್ಥಳೀಯ ಸಂಸ್ಥೆಗಳಾಗಿರುತ್ತೆ. ಇಲ್ಲಿ ರೈಲ್ವೆ ನಿಲ್ದಾಣ ಅಂತ ಬಂದಾಗ ನೈಋತ್ಯ ರೈಲ್ವೆ ಆಡಳಿತ ವರ್ಗನೂ ಕೂಡ ಇದನ್ನು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿರೋದ್ರಿಂದನೇ 4 ಕಾರುಗಳು ಜಖಂ ಆಗಿದೆ. ಸೊ ಇನ್ಶೂರೆನ್ಸ್ ಏನಾಗಿದೆ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಆದರೆ ಪ್ರಾಣಾಪಾಯ ಆಗಿದ್ರೆ ಅಥವಾ ಯಾವುದಾದ್ರೂ ಜೀವ ಹೋಗಿದ್ರೆ ಏನು ಗತಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ್ ಕಿರ್ಬಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.